ಹಾಂ ಸರ್. ಇಲ್ಲ ಅದೇ 2 ಸತಿ ಫೋನ್ ಮಾಡಿದ್ದೆ, ನೀವು ಬಿಸಿ ಇದ್ರಿ ಅನಿಸುತ್ತೆ. ಹಾಂ ಸರ್, ಅದು ನನ್ನ ಫ್ರೆಂಡ್ ಆನಂದ್ ಇದ್ದಾನಲ್ಲ, ಅಂದಮೇಲೆ ಯಾರೋ ಅಟ್ಯಾಕ್ ಮಾಡಿದ್ದಾರೆ ಸರ್. ಸೀರಿಯಸ್ ಇಂಜುರೀಸ್ ಆಗಿದೆ ಸರ್. ಹಾಂ ಮನೇಲಿದ್ದಾನೆ. ಸೊ ನೀವು ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಪೊಲೀಸ್ನವ್ರಿಗೆ ಸ್ವಲ್ಪ ಎನ್ಕ್ವೈರಿ ಮಾಡೋದಕ್ಕೆ ಹೇಳ್ತೀರಾ? ಎಸ್ ಸರ್. ಏನಾಯ್ತು ಗೌತಮ್? ಬರ್ತಿದ್ದಾಗೆ ಪೊಲೀಸು ಆನಂದ್ ಅಪ್ಪರ್ನ ಅಂತೆಲ್ಲ ಹೇಳ್ತಾ ಇದೆಯಾ? ಆನಂದ್ ಮೇಲೆ ಯಾರೋ ಅಟ್ಯಾಕ್ ಮಾಡಿದಾರಲ್ಲ. ಆನಂದ್ ಮೇಲೆ ಅಟ್ಯಾಕ್ ಮಾಡಿದ್ರಾ? ಹೂನಮ್ಮ, ಅಟ್ಯಾಕ್ ಮಾಡಿ ಅವನ ಫೋನು ಲ್ಯಾಪ್ಟಾಪು ಎಲ್ಲ ಕಿತ್ಕೊಂಡಿದ್ದಾರೆ. ಬಟ್ ಅವನಿಗೆ ಏಟ್ ಬಿದ್ದಿರೋದು ನೋಡಿದ್ರೆ ಅಷ್ಟಕ್ಕೆ ಅವನಿಗೆ ಹಾರ್ಮ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇಲ್ಲ. ಅದಕ್ಕೆ ಪೊಲೀಸ್ನವ್ರಿಗೆ ಇನ್ಫಾರ್ಮ್ ಮಾಡ್ತಿದ್ದೆ. ಗೌತಮ್, ತುಂಬ ಒಳ್ಳೆ ಕೆಲಸ ಮಾಡಿದೆ. ಯಾರೇ ಮಾಡಿದ್ರು ಸರಿ, ಅವ್ರಿಗೆ ತಕ್ಷಣ ಆಗಲೇಬೇಕು. ಗೌತಮ್, ಯಾರು ಮಾಡ್ತಿರ್ಬೋದು ಇದನ್ನ? ಅಲ್ಲ, ಆನಂದ್ ಮೇಲೆ ಯಾರಿಗಷ್ಟು ದ್ವೇಷ ಇದೆ? ಅಲ್ಲ, ನಿನಗೆ ಯಾರದ ಮೇಲೆ ಡೌಟ್ ಇದೆಯಾ? ಮಾಡಿಸಿದ್ರೆ ರಾಜೇಂದ್ರ ಭೂಪತಿ ಮಾಡಿಸಿರ್ಬೇಕು. ಯಾರು ನಂಗೆ ತೋರಿಸ್ತಾ ಇಲ್ಲ. ಬಟ್ ಯಾರೇ ಆಗಲಿ ಅವ್ರಿಗೂ ಮಾತ್ರ ನಾನು ತೋರಿಸ್ತೀನಿ. ಅಂದಾಗೆ ಆನಂದ್ ಹೀಗೆ ಹೇಗಿದ್ದಾನೆ? ದೇವ್ರ ದಯದಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾನಮ್ಮ. ಅದೇ ನೆಮ್ಮದಿ. ಏನಾದರೂ ಆಗಿದ್ರೆ ನಾನು ಏನಾಗ್ತಾ ಇದ್ನೋ ಏನೋ. ಏನು, ಆನಂದ್ ಇನ್ನೂ ಸತ್ತಿಲ್ವಾ? ಅಲ್ಲ ಭೂಮಿಕಾ, ಆನಂದ್ ನಿಮ್ಮನ್ನೆಲ್ಲ ಬಿಟ್ಟು ಅಲ್ಲಿ ಗೊಬ್ಬನೆ ಯಾಕೋದ? ಅಲ್ಲೇನು ಕೆಲಸ ಇತ್ತು ಅವನಿಗೆ? ಅಲ್ಲ, ಅವನು ಅಲ್ಲಿಗೆ ಬಂದಿದ್ದು ಆಫೀಸ್ ಕೆಲಸದ ಮೇಲೆ ತಾನೆ? ಅದೇನೋ ಗೊತ್ತಿಲ್ಲ ಅತ್ತೆ, ಕೆಲಸ ಅಂತಾನೆ ಹೋದ್ರು. ಆಮೇಲೆ ನೋಡಿದ್ರೆ ಹೀಗಾಗೋಯ್ತು. ಅಲ್ಲ ಭೂಮಿಕಾ, ಅವನಿಗಾಗಿರೋ ಥರ ನಿನಗೇನಾದರೂ ಆಗಿದ್ದಿದ್ರೆ ನಾವೇನು ಮಾಡಬೇಕಾಗಿತ್ತು? ಇದೆಲ್ಲ ನೀನು ಯೋಚನೆ ಮಾಡಬೇಕಲ್ವಾ? ನೀನು ಪ್ರೆಗ್ನೆಂಟ್ ಅಲ್ವಾ? ಅಲ್ಲ, ಇಲ್ಲೇ ಇದ್ದು ಕೇರ್ ತಗೊಳ್ಳೋ ಬದಲು ಅವ್ರ ಜೊತೆ ನೀನು ಯಾಕಮ್ಮ ಹೋದೆ? ನಿನಗೆ ಮಗುಗೆ ಏನಾದರೂ ಆಗಿದ್ದಿದ್ರೆ ನಾವು ಏನು ಮಾಡಬೇಕಾಗಿತ್ತು? ಇಂಥ ಟೈಮಲ್ಲಿ ರಿಸ್ಕ್ ತಗೋಬಾರ್ದು. ಟೀಚರ್ ಆಗಿ ನಿನಗಿಷ್ಟು ಗೊತ್ತಾಗಲ್ವಾ? ಇದೇ ಕೊನೆ. ಇನ್ನೊಂದ್ಸಲ ಬೇಕಾಬಿಟ್ಟು ಈ ಥರ ಎಲ್ಲ ನೀನು ಹೊರಗೆ ಹೋಗಬೇಡಮ್ಮ. ಒಂದು ವೇಳೆ ಹೋಗಬೇಕು ಅಂತಂದರೆ ಬಾಡಿ ಗಾರ್ಡ್ನ ಜೊತೆ ಕರ್ಕೊಂಡು ಹೋಗು. ನಮಗೆ ನೀನು ಮುಖ್ಯ, ನಿಮ್ಮ ಮಗುನೂ ಮುಖ್ಯ. ಯಾರಿಗೆ ಹೆಚ್ಚು ಕಮ್ಮಿ ಆದರೂ ನಾವು ನೋವು ತಿಂತೀವಮ್ಮ. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡ. ಇಟ್ಸ್ ಅ ರಿಕ್ವೆಸ್ಟ್. ಇದು ಮತ್ತೆ ರಿಪೀಟ್ ಆಗದೇ ಇರೋ ಥರ ನೋಡ್ಕೊ. ಓಕೆ ಬಾಣ?